ಬಹಳ ಸಮಯದ ನಂತರ ಮೋದಿಯನ್ನು ನಾವು ಸೋಲಿಸ್ಬಿಟ್ವಿ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಪಾರ್ಟಿಯವರು ಹಿಗ್ಗಿ ಹೀರಿಕೆಯಾಗಿ ಹೋದರು. ಆ ಗೆಲುವನ್ನು ಸಂಭ್ರಮಿಸಿದರು. ಪಾರ್ಲಿಮೆಂಟಿಂದ ಹೊರಗಡೆ ಬಂದಾಗ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿಯವರು ಎಷ್ಟು ನಗುನಗ್ತಾ ಎಷ್ಟು ಖುಷಿಯಾಗಿ ಒಂದು ಮಾತನ್ನು ಹೇಳಿದರು, ಹಮ್ನೆ ಉನ್ಕೋ ಹರಾ ದಿಯಾ, ಅಂದರೆ ಮೋದಿಯನ್ನು ಸೋಲಿಸ್ಬಿಟ್ವಿ ನಾವು ಅಂತ. ಆದರೆ ನಿಜವಾಗಿ ಸೋತವರು ಯಾರು ಇಲ್ಲಿ? ಅದರ ವಿಶ್ಲೇಷಣೆಯನ್ನು ನಾನೀಗ ಮಾಡ್ತಾ ಇದ್ದೇನೆ. ಏನು ಹಾಗಾದರೆ ಸ್ವಲ್ಪ ಹಿನ್ನೆಲೆ ನೋಡೋಣ. ಸುಮಾರು 30 ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಅಂದರೆ 1/3 ರಿಸರ್ವೇಷನ್ನು ಹೆಣ್ಣು ಮಕ್ಕಳಿಗಾಗಿ ಕೊಡಬೇಕು ಅನ್ನುವ ಒಂದು ಐಡಿಯಾ ಅವಾಗಲಿಂದ ಓಡಾಡ್ತಾನೇ ಇತ್ತು. ಮೇಲ್ನೋಟಕ್ಕೆ ಪಾರ್ಟಿಗಳೆಲ್ಲವೂ ಹೌದು ನಾವು ಇಷ್ಟಪಡ್ತೀವಿ, ನಾವು ಅದನ್ನೇ ಹೇಳ್ತೀವಿ, ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡಬೇಕು, ಇದಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಒಳಗೊಳಗೆ ಏನಾದರೂ ಒಂದು ಟೆಕ್ನಿಕಲ್ ವಿಚಾರಗಳನ್ನ ತಂದು ಯಾವುದಾದ್ರೂ ಒಂದು ಪಾರ್ಟಿ ಕಾಲೆಳೆದು ಅದನ್ನು ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ರು. ಅಂದರೆ ಆ ಕಾನೂನು ಆಗದೇ ಇರೋ ಹಾಗೆ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದರು. ಆದರೆ ಮೋದಿಯವರು ಇದನ್ನು ಬಿಡಲಿಲ್ಲ. ಮತ್ತೆ ಅದನ್ನು ಮುನ್ನೆಲೆಗೆ ತಂದು 2023ರಲ್ಲಿ ಈ ಕಾಯ್ದೆ 2/3 ಮೆಜಾರಿಟಿಯಿಂದ ಅಂದರೆ ಅಪೋಸಿಷನ್ನವರ ಸಪೋರ್ಟ್ನಿಂದ ಈ ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡಿಸಿದರು. ಮೋದಿಜಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದ್ವಿ ಅನ್ನಂಗಿರಲಿಲ್ಲ. ಇದು ನಿಜವಾಗಿ ಇವರು ಸಪೋರ್ಟ್ ಮಾಡಿದ್ದು ಯಾಕೆ ಅಂದರೆ, ಒಂದು ವೇಳೆ ಸಪೋರ್ಟ್ ಮಾಡದೇ ಇದ್ದರೆ ಈಗ ಕೂಡ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ, ಅಂದರೆ ಅರ್ಧದಷ್ಟು ವೋಟರ್ನ ನಾವು ಕಳ್ಕೊತೀವಲ್ಲ ಅಂಥೇಳಿ ಒಂದು ಭಯ ಇತ್ತು. ಅದಕ್ಕೋಸ್ಕರ ಬಟ್ ಈ ಬಿಲ್ಲನ್ನು ಪಾಸ್ ಮಾಡಿ ಈಗ ಇದು ಲಾಗೂ ಆಗಬೇಕು, ಎನ್ಯಾಕ್ಟ್ ಆಗಬೇಕು. ಆ ಬಿಲ್ ಪಾಸ್ ಆದಾಗೇ ಇದನ್ನು ಅದ್ರ ಜೊತೆಯಲ್ಲೇ ಇಂಪ್ಲಿಮೆಂಟ್ ಕೂಡ ಮಾಡಿಬಿಡ್ಬೋದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು. ಅವಾಗ ಏನಾಗುತ್ತೆ, ಈಗ ಇರುವ 543 ಸೀಟ್ಸ್ ಏನಿದ್ದಾವೆ ಅದರೊಳಗೇ 1/3 ಅಂದರೆ 33% ತೆಗೆದು ಕೊಡಬೇಕಾಗತ್ತೆ. ಆಗ ಎಷ್ಟೋ ಜನ ಈಗಿನ ಮೇಲ್ ಎಂ ಪಿಗಳಿದ್ದಾರೆ, ಗಂಡು ಮಕ್ಕಳ ಎಂ ಪಿಗಳಿದ್ದಾರೆ, ಅವರೆಲ್ಲ ಆ ಸೀಟನ್ನು ಕಳ್ಕೊಳ್ಳುವಂಥ ಪ್ರಸಂಗ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಲ್ಲಿ ಅಂತ ಇಟ್ಕೊಳ್ಳಿ, ಬಳ್ಳಾರಿಯಲ್ಲಿರ್ತಕ್ಕಂತಹ ಎಂ ಪಿ ಇದು ಒಂದು ವೇಳೆ ವುಮನ್ ರಿಸರ್ವೇಷನ್ಗೆ ಹೋಯಿತು ಅಂತ ಇಟ್ಕೊಳ್ಳಿ, ಆವಾಗ ಈ ಎಂ ಪಿಗೆ ಮತ್ತೊಮ್ಮೆ ಕಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ, ಅವರ ರಾಜಕೀಯ ಜೀವನವೇ ಖತಮ್. ಈಗಿರುವ ಎಂ ಪಿಗಳ ಸಂಖ್ಯೆ ಲೋಕಸಭೆಯಲ್ಲಿ 543. ಈ ಸಂಖ್ಯೆ ನಿರ್ಧಾರ ಆಗಿದ್ದು 1976ಕ್ಕಿಂತ ಹಿಂದೆ, ಅಂದರೆ 71ರ ಜನಗಣತಿಯ ಪ್ರಕಾರ. ಈಗ ಎಷ್ಟೊಂದು ಬೆಳೆದು ಬಿಟ್ಟಿದೆ, ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ. ಅದಕ್ಕೆ ಅವ್ರು ಏನು ಮಾಡಿದರು, ಇದು ಆದ ನಂತರ ನಡೆದಿರ್ತಕ್ಕಂಥ 2011ರ ಜನಗಣತಿಯನ್ನು ತಗೋಣ ಅಂತ. ಅಂದರೆ 2011ರ ಜನಗಣತಿಯನ್ನು ತಗೊಂಡ್ರೆ ಆಗ ನಮಗೆ ಅದಕ್ಕಿಂತ ಹೆಚ್ಚು ಸ್ಥಾನಗಳು ಬರ್ತವೆ, ಈಗ ಇದ್ದಿದ್ದರಲ್ಲಿ ಕೊಡೋದು ಬೇಡ. ಅದು ಎಷ್ಟೋ ಜನರಿಗೆ ಇಷ್ಟ ಕೂಡ ಆಗಲ್ಲ ಅಂತ ಮೋದಿ ಸರ್ಕಾರ ಏನು ಮಾಡಿತು, ಈಗ ಇರುವ ಸಂಖ್ಯೆಯನ್ನು 850ಕ್ಕೆ ಏರಿಸಿಬಿಡೋಣ. ಅವಾಗೇನಾಗುತ್ತೆ, ಈಗಿರುವ ಸಂಖ್ಯೆಗೆ ಅಡಿಷ್ನಲ್ ಏನು ಬರ್ತಾವಲ್ಲ, ಆ ಅಡಿಷ್ನಲ್ನಲ್ಲಿ ಎಲ್ಲ ಹೆಣ್ಮಕ್ಳಿಗೆ ರಿಸರ್ವೇಷನ್ ಬಂದ್ಬಿಡುತ್ತೆ. ಅಂದರೆ ಈಗಿರುವ ಎಂ ಪಿಗಳು ಸೇಫು. 543ರ ಸಂಖ್ಯೆ ಏನಿದೆ ಇದನ್ನು 2026ರವರೆಗೂ ಫ್ರೀಸ್ ಮಾಡಿದರು. ಅಂದರೆ ಇದನ್ನು ಏನು ನೀವು ಚೇಂಜಸ್ ಮಾಡಬಾರ್ದು, ಬೌಂಡ್ರಿ ಬೇಕಾದ್ರೆ ಚೇಂಜ್ ಮಾಡಿಕೊಡ್ರಿ, ಆದರೆ ಈ ಎಂ ಪಿಗಳ ಸಂಖ್ಯೆ ಇಷ್ಟೇ ಇರಬೇಕು 26 ತನಕ ಅಂತ ಹಿಂದೆನೇ ಡಿಸೈಡ್ ಆಗಿತ್ತು. ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂದರೆ 850 ಸೀಟುಗಳನ್ನು ಮಾಡಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದರೆ 2/3 ಮೆಜಾರಿಟಿ ಬೇಕು, ಸಿಂಪಲ್ ಮೆಜಾರಿಟಿ ನಡೆಯಲ್ಲ. ಅಂದರೆ ಎಷ್ಟೋ ಜನ ಅಪೋಸಿಷನ್ ಪಾರ್ಟಿಯವರು ಈ ಕಡೆ ಬಂದು ಓಟನ್ನು ಮಾಡಬೇಕು, ಇದು ಆಗಬಹುದೇನೋ ಅಂತ ಅಂದುಕೊಂಡೆ ಮೋದಿ ಸರ್ಕಾರ ಅದನ್ನು ಬಿಲ್ಲನ್ನು ತಂತು. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆ ಬಿಲ್ ಬಿದ್ದು ಹೋಯಿತು,
ಅದಕ್ಕೆ ಅಪೋಸಿಷನ್ ಅವರು ಸಂಭ್ರಮಾಚರಣೆಯನ್ನು ಮಾಡಿದರು, ಸ್ವೀಟ್ ತಿಂದರು. ಆದರೆ ನಿಜವಾಗಿ ನಡೆದಿದ್ದೇನು, ಒಳಸುಳಿ ಏನು ಅಂತ ನಾನು ಹೇಳ್ತೀನಿ. ಈಗ 2011 ಜನಗಣತಿಯ ಪ್ರಕಾರ ಯಾಕೆ ಅನ್ನುವ ಪ್ರಶ್ನೆ ಬಂತು. ಈಗ ಸದ್ಯ ಸೆನ್ಸಸ್ ನಡೀತಾ ಇದೆ. ಈ ಸೆನ್ಸಸ್ನ ಆಧಾರದ ಮೇಲೆ ಯಾಕೆ ತಗೋಬಾರ್ದು? 11ರ ಪಾಪ್ಯುಲೇಷನ್ ಆಧರಿಸಿ ಮಾಡೋದಕ್ಕಿಂತ ಲೇಟೆಸ್ಟ್ ಇದ್ದದ್ದನ್ನು ತಗೊಳ್ರಿ. ಅದನ್ನೇ ಅಲ್ಲ ಕಾನೂನು ಹೇಳೋದು, ಲೇಟೆಸ್ಟ್ ಇದ್ದದನ್ನು ತಗೊಂಡು ಮಾಡ್ರಿ ನೀವು ಅಂತ ಒಂದು ವಾದ ಬಂತು. ಓಕೆ, ಹಾಗೇನಾದರೂ ಮಾಡೋದಾದರೆ ಡಿಲಿಮಿಟೇಷನ್ ಮಾಡಬೇಕಾದ್ರೆ 3 ರಿಂದ 4 ವರ್ಷಗಳು ಬೇಕು. ಅಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಲೋಕಸಭೆ ಚುನಾವಣೆ, ಮುಂದಿನ ಚುನಾವಣೆ ಆಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಅವ್ರು ಏನು ಮಾಡಿದರು ನೋಡ್ರಿ, 71ರ ಗಣತಿ ಪ್ರಕಾರ ತಗೊಂಡಿದ್ದಕ್ಕಿಂತ 2011ರಲ್ಲಿ ಆಗಿದ್ದು ಎಷ್ಟೋ ಉತ್ತಮ. ಆಮೇಲೆ ಒಂದು ರಫ್ ಕ್ಯಾಲ್ಕುಲೇಷನ್ ಅದ್ರ ಪ್ರಕಾರನೇ ತಗೊಂಡ್ರೆ ನಾವು ಈಗ 850 ಬರುತ್ತೆ. ಅಂದರೆ ಇದು ದೊಡ್ಡ ನಂಬರೇ ಇದು. ಅದಕ್ಕೆ ಇದೇ ಇರಲಿ ಅಂತ ಸರ್ಕಾರದ ವಾದ. ಹಾಗಾದರೆ ಅಪೋಸಿಷನ್ಗೆ ಏನು ಸಮಸ್ಯೆ ಆಗಿದೆ ಇದರಲ್ಲಿ? ಒಂದು ತಮಿಳುನಾಡಿನಿಂದ ಬಂದಿರತಕ್ಕಂಥ ಒಂದು ವಾದ ಏನಂದರೆ, 70ರ ದಶಕದಲ್ಲಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ರಾಜ್ಯಗಳಲ್ಲಿ ಅಂದರೆ ಸೌತ್ನ ಇರತಕ್ಕಂಥ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಜನಸಂಖ್ಯೆ ನಾರ್ತ್ನಲ್ಲಿ ಎಷ್ಟು ಬೆಳೀತೋ ಅಷ್ಟು ಬೆಳಿಲಿಲ್ಲ. ಅಂದರೆ ನಮ್ಮ ಜನಸಂಖ್ಯೆ ಕಡಿಮೆ ಆಯಿತು. ಹಾಗಾಗಿ ನಾರ್ತ್ನವರು ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಅವರಿಗೆ ಸೀಟ್ಸ್ ಜಾಸ್ತಿ ಆಗಿಬಿಡ್ತವೆ ಮತ್ತು ನಮಗೆ ಕಡಿಮೆ ಆಗಿಬಿಡ್ತವೆ ಸೀಟುಗಳ ಸಂಖ್ಯೆ, ಡಿಸ್ಅಡ್ವಾಂಟೇಜ್ ಆಗಿಬಿಡುತ್ತೆ. ಹಾಗಾಗಿ ಲೋಕಸಭೆಯಲ್ಲಿ ನಮ್ಮ ಬಲ ಇರಲ್ಲ. ಅದಕ್ಕೋಸ್ಕರ ನಾವಿದನ್ನು ಒಪ್ಪಲ್ಲ ಅನ್ನೋ ಮಾತನ್ನು ಸ್ಟಾಲಿನ್ ಅವರು ಹೇಳಿದರು. ಈ ವಾದಕ್ಕೆ ಕೌಂಟರ್ ಕೊಡಲಿಕ್ಕೆ ಅಮಿತ್ ಶಾ ಅವರು ಏನು ಹೇಳಿದರು ಪಾರ್ಲಿಮೆಂಟಲ್ಲಿ ಅಂದರೆ, ನೋಡಿ ನಾವು ಯಾರಿಗೂ ಅನ್ಯಾಯ ಆಗೋಕ್ಕೆ ಬಿಡಲ್ಲ. ಈಗೇನು ಸೀಟುಗಳು ಇದ್ದಾವೆ ನಿಮ್ಮ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟುಗಳಿದ್ದಾವೆ ಅದಕ್ಕೆ 50% ನಾವು ಆ್ಯಡ್ ಮಾಡ್ತೀವಿ. 50%, ಎಲ್ಲರಿಗೂ 50% ಅಂದರೆ ಈಗ ಎಷ್ಟಿದಾವೋ ಅದರ ಅರ್ಧದಷ್ಟು ಸಂಖ್ಯೆಯನ್ನು ನಾವು ನಿಮಗೆ ಜೋಡಿಸ್ಕೊಡ್ತೀವಿ, ನಿಮ್ಮ ರಾಜ್ಯಕ್ಕೆ ಜೋಡಿಸ್ಕೊಡ್ತೀವಿ. ಹಿಂಗಾದಾಗ ಯಾರಿಗೂ ಅನ್ಯಾಯ ಆಗಲ್ಲ. ಆದರೆ ಈ ವಾದವನ್ನು ಇವರು ಒಪ್ಪಲಿಲ್ಲ. ಒಪ್ಪದೇ ಇರೋಕ್ಕೆ ಏನು ಕಾರಣ ಅಂದರೆ, ಇವರ ತಲೆಯಲ್ಲಿ ಒಂದೇನು ಕೂತ್ಕೊಂಡಿದೆ ಅಂದರೆ, ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ BJP ಮತ್ತು ಅದರ ಮಿತ್ರ ಪಕ್ಷಗಳು NDA ಏನಿದೆ ಅದು ಇನ್ನೂ ಪಾಪ್ಯುಲರ್ ಇದೆ, ಆ್ಯಂಟಿ ಇನ್ಕಂಬನ್ಸಿ ಇಲ್ಲ. ಅದಕ್ಕೋಸ್ಕರ ಇದನ್ನೇನಾದರೂ ಡಿಲಿಮಿಟೇಷನ್ ಇವಾಗ ಮಾಡಿಬಿಟ್ರೆ, ಅಂದರೆ 850 ಸೀಟುಗಳಿಗೆ ಇದನ್ನು ತೊಗೊಂಡು ಹೋಗ್ಬಿಟ್ರೆ BJPಗೆ ಇದು ರಾಜಕೀಯವಾಗಿ ಲಾಭ ಆಗಿಬಿಡುತ್ತೆ. ಮುಂದೆ ಅವರೇ ಮತ್ತೆ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ನಾವು ಮತ್ತೆ ಅಪೋಸಿಷನ್ನಲ್ಲಿ ಕೂತ್ಕೋಬೇಕಾಗತ್ತೆ ಅನ್ನುವ ಒಂದು ಅದನ್ನು ಭ್ರಮೆ ಅಂತ ಅಂದ್ಕೊಳ್ಳಿ. ಮುಂದೆ ಆಗೋದನ್ನು ಆಲೋಚನೆ ಮಾಡಿದ್ದಾರೆ. ಅದು ಆಗ್ಬೋದು, ಆಗದೇನೂ ಇರ್ಬೋದು. ನೋಡಿ, ಒಂದು ಯಾವುದಾದ್ರೂ ದೊಡ್ಡ ಭ್ರಷ್ಟಾಚಾರದ ಕೇಸ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಗೆ ಅಂಟುಕೊಳ್ತು ಅಂದರೆ, BJP ಆಗಲಿ ಅದರ ಮಿತ್ರ ಪಕ್ಷಗಳಲ್ಲಿ ಆಗಲಿ ಆಯಿತು ಅಂತಂದರೆ ಒಮ್ಮಿಂದೊಮ್ಮೆಲೆ ಪಾಪ್ಯುಲಾರಿಟಿ ಕಡಿಮೆ ಆಗುವ ಸಂಭವ ಇದೆ. ಯಾಕಂದರೆ ಜನ ಆಕ್ರೋಶಿತರಾಗಿದ್ದಾರೆ, ಅದು ಮಾತ್ರ ಸುಳ್ಳಲ್ಲ. ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಜನರಿಗೆ ಆಕ್ರೋಶ ಇದೆ, ಅದು ದಿನನಿತ್ಯ ಹೊರಗೆ ಬರಲ್ಲ. ಅದಕ್ಕೆ ಹಿಂದೆ ಅಣ್ಣಾ ಹಜಾರೆ ಆಂದೋಲನ ನಡೆದಾಗ ಏನಿತ್ತು ಪರಿಸ್ಥಿತಿ ಅಂತ, ಹೇಗೆ ಜನ ರಿಯಾಕ್ಟ್ ಮಾಡಿದರು ಅಂತ, ಅದು ಇವತ್ತಿಗೂ ಇದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ತುಂಬ ಕಡಿಮೆ ಆಗಿದ್ದಕ್ಕೆ ಅವರ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಈಗ ಅಪೋಸಿಷನ್ನವರಿಗೆ ಏನು ಒಂದು ಅವ್ಯಕ್ತ ಭಯ ಏನಂದರೆ, ಎಲ್ಲಿ ಮುಂದಿನ ಚುನಾವಣೆಯಲ್ಲಿ ಕೂಡ ಇವರೇ ಮತ್ತೆ ಬಂದುಬಿಡ್ತಾರೋ. ಈಗ ನಾವು ಒಪ್ಕೊಂಡು ಈ ಬಿಲ್ಲನ್ನು ಪಾಸ್ ಮಾಡಿಸ್ಬಿಟ್ವಿ ಅಂತಂದರೆ ಇದು ನಮಗೆ ಉರುಳಾಗತ್ತೆ ಅಂತ ಇದೊಂದು ಊಹೆ ಅಷ್ಟೇ. ಹಾಗೆ ಆಗತ್ತೆ ಅನ್ನೋದೇನು ಗ್ಯಾರಂಟಿ ಇಲ್ಲ, ಒಂದು ಊಹೆ ಇದೆ. ಅದಕ್ಕೋಸ್ಕರ ಏನು ಮಾಡಿಬಿಟ್ರು, ಈ ಬಿಲ್ಲನ್ನು ಬೀಳಿಸ್ಬಿಟ್ರು. ಅಂದರೆ ಈ ಬಿಲ್ ಪಾಸ್ ಆಗಲಿಲ್ಲ. ಅದಕ್ಕೆ ಅವರು ಸಂಭ್ರಮಿಸಿದರು, ಯಾಕಂತಂದ್ರೆ ತಾವು ಗೆದ್ದು ಬಿಟ್ಟರು ಅನ್ನುವ ಒಂದು ಅವರಿಗೆ ಭ್ರಮೆ ಆಯಿತು. ಆದರೆ ನಿಜವಾಗಿ ಗೆದ್ದವರು ಯಾರು? ಮೋದಿನೇ ನಿಜವಾಗಿ ಗೆದ್ದವರು. ಹೇಗೆ ಅಂತ ನೋಡಿ. BJPಯ ಮಹಿಳಾ ಮೋರ್ಚಾದಿಂದ ಪ್ರೊಟೆಸ್ಟ್ಗಳಾದವು. ಆಮೇಲೆ ರಾತ್ರಿ 8 ಒಂದು ಸಂಬೋಧನೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಎಲ್ಲವನ್ನು ಬಿಚ್ಚಿಟ್ರು, ಏನೇನಾಯಿತು ಅಂತೇಳಿ ಎಲ್ಲವನ್ನು ಬಿಚ್ಚಿಟ್ರು. ಅದರಲ್ಲಿ ಮೇನ್ ಟಾರ್ಗೆಟ್ ಮಾಡಿದ್ದೇನು,
ಹೇಳಿದ್ದು. ನೋಡಿ, ನಾವು ನಿಯತ್ತಿನಿಂದ ನಿಮ್ಮ ಹಕ್ಕನ್ನು ನಿಮಗೆ ಕೊಡಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ಆದರೆ ಈ ಕಾಂಗ್ರೆಸ್ ಮತ್ತು ಇದರ ಮಿತ್ರ ಪಕ್ಷಗಳು ಮತ್ತೆ ಅದಕ್ಕೆ ಅಡಂಗ ಹಾಕಿದು, ಅಡೆತಡೆ ಮಾಡಿದು ಅಂಥೇಳಿ ಎಂತೆಂಥ ಶಬ್ದಗಳನ್ನು ಉಪಯೋಗ ಮಾಡಿದ್ರು. ಅಂದರೆ ಭ್ರೂಣ ಹತ್ಯೆ ಮಾಡಿಬಿಟ್ರು ಅನ್ನುವಂಥ ಒಂದು ಶಬ್ದ ಕೂಡ ಉಪಯೋಗ ಮಾಡಿದರು ಪ್ರಧಾನಿಯವರು. ಆ ಭಾಷಣ ಬಹಳ ತೀವ್ರತರವಾಗಿತ್ತು. ಹೆಣ್ಮಕ್ಕಳಿಗೆ ಚೆನ್ನಾಗಿ ಕನ್ವಿನ್ಸ್ ಮಾಡಿಬಿಟ್ರು ಅವರು. ನಾವು ನಿಯತ್ತಿನಿಂದ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ಅಡ್ಡಗಾಲು ಹಾಕಿದರು. BJP ಶಾಸಿತ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಇದು ತಲುಪಬೇಕು. ಎಲ್ಲ ಶಿಕ್ಷಿತ ಅಶಿಕ್ಷಿತ ಯಾರೇ ಇರಲಿ, ಎಲ್ರಿಗೂ ಹೆಣ್ಮಕ್ಕಳಿಗೆ ಮೋಸ ಆಯಿತು, ಹೆಣ್ಮಕ್ಕಳಿಗೆ ಮೋಸ ಆಯಿತು, ಹೆಣ್ಮಕ್ಕಳಿಗೆ ಮೋಸ ಆಯಿತು ಅನ್ನುವುದು ಅವರ ತಲೆಯಲ್ಲಿ ಹೋಗಬೇಕು. ಇದರಿಂದ ಲಾಭ ಆಗೇ ಆಗುತ್ತೆ. ವಿರೋಧ ಪಕ್ಷದವರು BJP ಕೈಗೆ ಒಂದು ದೊಡ್ಡ ಅಸ್ತ್ರವನ್ನೇ ಕೊಟ್ಟುಬಿಟ್ರು. 2034 ಒಳಗೆ ಬರುವ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದು ಒಂದು ಸ್ಟ್ರಾಂಗ್ ನ್ಯಾರೇಟಿವ್ ಆಗುತ್ತೆ. BJP ಮತ್ತು ಮಿತ್ರ ಪಕ್ಷಗಳು ಇದನ್ನು ಚೆನ್ನಾಗಿ ಡಂಗರ ಸಾರ್ತಾರೆ. ಇನ್ನೂ ಒಂದು ಪ್ರಶ್ನೆ ಬಂದಿತ್ತು. ಹೌದು, ನೀವು ಅವಸರವಾಗಿ ಈ ಟೈಮಲ್ಲಿ ಸ್ಪೆಷಲ್ ಸೆಷನ್ನನ್ನು ಕರೆದು ಇದೊಂದೇ ವಿಚಾರಕ್ಕೆ ಯಾಕೆ 3 ದಿನ ಕರೆದ್ರಿ? ಇದನ್ನು ಹಿಂದೂ ಮಾಡ್ಬೋದಾಗಿತ್ತು. ಕೆಲವೇ ದಿನಗಳ ಹಿಂದೆ ನಡೆದಿತ್ತು ಸೆಷನ್. ಅಥವಾ ಮುಂದೆ ಮಾನ್ಸೂನ್ ಸೆಷನ್ ಬರುತ್ತೆ, ಆವಾಗ ಮಾಡ್ಬೋದಾಗಿತ್ತಲ್ಲ. ಈಗ ನಡೀತಾ ಇದೆ ಸೆನ್ಸಸ್ಸು, ಇದು ಮುಗಿಲಿ, ಆವಾಗ ಮಾಡ್ಬೋದಾಗಿತ್ತಲ್ಲ ಅಂತ ಆಪೋಸಿಷನ್ ಅವರು ಕೇಳಿದರು. ಇದು ಈ ಟೈಮಿಂಗ್ ನೋಡಿ, ಈ ಟೈಮಿಂಗ್ ಯಾಕಂತಂದರೆ ಈಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 2 ರಾಜ್ಯಗಳ ಚುನಾವಣೆ. ಒಂದು ಪಶ್ಚಿಮ ಬಂಗಾಳ, ಅಲ್ಲಿ ಮಮತಾ ಬ್ಯಾನರ್ಜಿ ಇರೋದರಿಂದ ಹೆಣ್ಣು ಮಕ್ಕಳ ಸಾಕಷ್ಟು ಓಟುಗಳು ಅವರಿಗೆ ಹೋಗ್ತವೆ. ಅಲ್ಲಿ ಒಂದಷ್ಟು ಡೆಂಟ್ ಮಾಡಬೇಕು ಅಂತ, ಇದರಿಂದ ಶಿಕ್ಷಿತರಾಗಿರ್ತಕ್ಕಂತಹ ಅಟ್ಲೀಸ್ಟ್ 2 to 3% ಜನ ಹೆಣ್ಮಕ್ಳೇನಾದರೂ ಅವರಿಗೆ ಸಪೋರ್ಟ್ ಮಾಡುವಂಥವ್ರು ಈ ಕಡೆ ಬಂದುಬಿಟ್ರು ಅಂತಂದರೆ ಇವರಿಗೆ ಸಾಕಷ್ಟು ಸೀಟುಗಳು ಬರ್ತಕ್ಕಂಥ ಲೆಕ್ಕಾಚಾರ ಇದೆ. ಅದಕ್ಕೆ ಈ ಟೈಮಲ್ಲಿ ಇದನ್ನು ತಂದಿರೋದು. ತಮಗೆ ರಾಜಕೀಯವಾಗಿ ಲಾಭ ಆಗಲಿ ಅಂಥೇಳಿ BJP ಮಾಡಿರ್ತಕ್ಕಂಥ ಕುತಂತ್ರ ಇದು ಅಂತ ಅವ್ರು ಹೇಳ್ತಾರೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಅಲ್ಲ ರೀ, ನೀವು ಯಾವಾಗಾದರೂ ಏನಾದರೂ ಡಿಸಿಷನ್ಸ್ ತಗೊಳ್ಳುವಾಗ ನಿಮ್ಮ ಎದುರಿಗಿರುವ ನಿಮ್ಮ ಅಪೋಸಿಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಆಗೋಗೆ ನೀವು ಮಾಡ್ತೀರಾ? ನೀವು ಅದನ್ನೇ ಮಾಡ್ತೀರಿ, ನಿಮಗೆ ಲಾಭ ಆಗೋ ಹಾಗೇನೆ ನೀವು ಮಾಡ್ತೀರಿ. ಯಾವುದೇ ಡಿಲಿಮಿಟೇಷನ್ ಮಾಡುವಾಗ ನೀವು ಕೂಡ ನಿಮಗೆ ಅನುಕೂಲಕರವಾಗುವಂಗೆ ಆ ಕ್ಷೇತ್ರ ವಿಂಗಡಣೆಯನ್ನು ಮಾಡ್ತೀರಿ ನೀವು. ಈಗ ನೋಡಿ, ಸೋಲು ಯಾರಿಗೆ ಆಯಿತು ಡೆಫಿನೆಟ್ಲಿ ಯಾರು ಗೆದ್ದೀವಿ ಅಂತ ಬೀಗಿದ್ರೋ ಸೋಲಾಗಿದ್ದು ಅವರಿಗೆ. ಅದು ಹೇಗೆ ಅಂತ ಹೇಳ್ತೀನಿ. ಮುಂಬರುವ ಲೋಕಸಭಾ ಚುನಾವಣೆ 29ರ ಚುನಾವಣೆ ಏನಿದೆ ಅದರಲ್ಲಿ ಇದೇ ಸಂಖ್ಯೆ 543 ಸೀಟುಗಳೇ ಇರುತ್ತೆ. ಅಂದರೆ ರಿಸರ್ವೇಷನ್ ಇಲ್ಲ, ಹೆಣ್ಮಕ್ಳಿಗೆ ವಿತೌಟ್ ರಿಸರ್ವೇಷನ್ನೇ ಹೋಗಬೇಕು. ಈಗ ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಒಂದು ಕಮಿಷನ್ ಫಾರ್ಮ್ ಆಗುತ್ತೆ. ಅದನ್ನು ಮಾಡಲೇಬೇಕು ಗೌರ್ಮೆಂಟು. ಆವಾಗ ಒಂದು ಬಿಲ್ಲನ್ನು ತರ್ತಾರೆ, ಆ ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಅಂತ ಒಂದು ಬಿಲ್ ಬರುತ್ತೆ. ಆ ಬಿಲ್ಗೆ 2/3 ಮೆಜಾರಿಟಿ ಬೇಕಿಲ್ಲ, ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಆಗಿಬಿಡುತ್ತೆ. ಅದು ಅಂದರೆ ಏನು, ಇವರಿಗೆ ಯಾವ ಥರದ ಸಮಸ್ಯೆನೂ ಇಲ್ಲ. ಸೊ ಡಿಲಿಮಿಟೇಷನ್ ಕಮಿಷನ್ ಕೂತ್ಕೊಳ್ಳುತ್ತೆ. ಅವರು ಒಂದು 3 ರಿಂದ 4 ವರ್ಷ ತಗೊಂಡು ಡಿಲಿಮಿಟೇಷನ್ನಲ್ಲಿ ಮಾಡ್ತಾರೆ. ಆಗ ಸ್ಟಾಲಿನ್ ಅಣ್ಣಗೆ ಗೊತ್ತಾಗಬೇಕಾಗಿತ್ತು, ನಿಮ್ಮ ಸೀಟುಗಳು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ನಿಮಗೆ ಯಾವ ಆತಂಕ ಇತ್ತೋ ಸೌತ್ನಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವ ಆತಂಕ ಇತ್ತಲ್ಲ, ಅದು ಮೊದಲು ಹೊಡ್ಕೊಳ್ಳೋದು ತಮಿಳ್ನಾಡನ್ನು. ಅಲ್ಲಿ 50% ಇನ್ಕ್ರೀಸ್ ಆಗುತ್ತೆ ಅನ್ನೋದು ಏನಿಲ್ಲ ಅವಾಗ. ಈಗ ರಫ್ ಆಗಿದ್ದಕ್ಕೆ ಇವರೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾರೂ ಅನ್ಯಾಯ ಆಗಬಾರ್ದು ಅಂಥೇಳಿ ಇದ್ದ ಸೀಟಿಗೆ 50% ಜೋಡಿಸಿ ನಿಮಗೆ ಮಾಡಿಕೊಡ್ತೀವಿ ಅಂತ ಈಗ ಹೇಳಿದ್ರು. ಈಗ ಅದು ಹೋಯ್ತು. ಈಗ ಮುಂದೆ ಏನಾಗುತ್ತೆ, ಪಾಪ್ಯುಲೇಷನ್ಗೆ ಅನುಗುಣವಾಗಿ ಅದು 40%ಗೂ ಬರ್ಬೋದು, 30%ಗೂ ಬರ್ಬೋದು ಸೌತ್ನಲ್ಲಿ. ಅಂದರೆ ಏನಾಗಬಾರ್ದಾಗಿತ್ತು ಅಂತ ಬಯಸಿದ್ರು, ಮುಂದಿನ 2034ಕ್ಕೆ ಏನು ಎಲೆಕ್ಷನ್ ಆಗುತ್ತೆ ಆಗ ಅದೇ ಆಗುತ್ತೆ. ನಾರ್ತ್ನವರು ಸಂಖ್ಯೆ
ಜಾಸ್ತಿ ಆಗುತ್ತೆ, ಸೌತ್ನವರ ಎಂ ಪಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಏನು ಸಾಧಿಸ್ದಂಗೆ ಆಯ್ತು ಈಗ? ಯಾರು ಗೆದ್ದರು ಯಾರು ಸೋತರು ನೀವೇ ಆಲೋಚನೆ ಮಾಡಿ. ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಳ್ಳೋದಂದ್ರೆ ಇದೇ ನೋಡಿ.